ಮಲೆನಾಡಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ನಿರಂತರ ವರುಣಾರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗಾ ನದಿ ತುಂಬಿ ಹರಿತಾ ಇದೆ. ಇದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದಿದೆ. ಅದರಲ್ಲೂ ಕೂಡ ಜೀವ ನದಿ, ಭದ್ರಾ ಮತ್ತು ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಾಗಿದೆ. ನನಗ ತುಂಗಾ ನದಿಯ ಸಮೀಪ ಇದ್ದೇನೆ. ಇದು ಶೃಂಗೇರಿ ಸಮೀಪ ಇರುವಂತಹ ತುಂಗಾ ನದಿ. ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು. ನೀರು ಹರಿದು ಈಗ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ. ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಾಂಬ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು. ಆದ್ರೆ ಈಗ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗ್ತಿರೋದ್ರಿಂದ ಈ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಇನ್ನೊಂದು ಈ ಭಾಗದಲ್ಲಿ ಭದ್ರಾ ವೀರಾವೇಶ್ವರಿಗೆ ಹರಿದ್ರೆ ತುಂಗಿ ಶಾಂತವಾಗಿ ಹರಿತಾಳೆ ಅನ್ನುವಂತ ಮಾತಿದೆ. ಅದರಂತೆ ಈಗ ತುಂಗಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತಿರುವಂತದ್ದು. ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ತುಂಗಾ ಮೂಲದಲ್ಲಿ ಹುಟ್ಟುವಂತಹ ತುಂಗೆ ಕಿಗ್ಗಾ ಮತ್ತೆ ಕೆರೆಕಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಇದು ಭರ್ತಿಯಾಗಿ ಹರಿತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಲೆನಾಡಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ನಿರಂತರ ವರುಣಾರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗಾ ನದಿ ತುಂಬಿ ಹರಿತಾ ಇದೆ. ಇದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದಿದೆ. ಅದರಲ್ಲೂ ಕೂಡ ಜೀವ ನದಿ, ಭದ್ರಾ ಮತ್ತು ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಾಗಿದೆ. ನನಗ ತುಂಗಾ ನದಿಯ ಸಮೀಪ ಇದ್ದೇನೆ. ಇದು ಶೃಂಗೇರಿ ಸಮೀಪ ಇರುವಂತಹ ತುಂಗಾ ನದಿ. ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು. ನೀರು ಹರಿದು ಈಗ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ. ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಾಂಬ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು. ಆದ್ರೆ ಈಗ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗ್ತಿರೋದ್ರಿಂದ ಈ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಇನ್ನೊಂದು ಈ ಭಾಗದಲ್ಲಿ ಭದ್ರಾ ವೀರಾವೇಶ್ವರಿಗೆ ಹರಿದ್ರೆ ತುಂಗಿ ಶಾಂತವಾಗಿ ಹರಿತಾಳೆ ಅನ್ನುವಂತ ಮಾತಿದೆ. ಅದರಂತೆ ಈಗ ತುಂಗಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತಿರುವಂತದ್ದು. ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ತುಂಗಾ ಮೂಲದಲ್ಲಿ ಹುಟ್ಟುವಂತಹ ತುಂಗೆ ಕಿಗ್ಗಾ ಮತ್ತೆ ಕೆರೆಕಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಇದು ಭರ್ತಿಯಾಗಿ ಹರಿತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಲೆನಾಡಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ನಿರಂತರ ವರುಣಾರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗಾ ನದಿ ತುಂಬಿ ಹರಿತಾ ಇದೆ. ಇದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದಿದೆ. ಅದರಲ್ಲೂ ಕೂಡ ಜೀವ ನದಿ, ಭದ್ರಾ ಮತ್ತು ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಳಾಗಿದೆ. ನನಗ ತುಂಗಾ ನದಿಯ ಸಮೀಪ ಇದ್ದೇನೆ. ಇದು ಶೃಂಗೇರಿ ಸಮೀಪ ಇರುವಂತಹ ತುಂಗಾ ನದಿ. ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು. ನೀರು ಹರಿದು ಈಗ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ. ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಾಂಬ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು. ಆದ್ರೆ ಈಗ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗ್ತಿರೋದ್ರಿಂದ ಈ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಇನ್ನೊಂದು ಈ ಭಾಗದಲ್ಲಿ ಭದ್ರಾ ವೀರಾವೇಶ್ವರಿಗೆ ಹರಿದ್ರೆ ತುಂಗಿ ಶಾಂತವಾಗಿ ಹರಿತಾಳೆ ಅನ್ನುವಂತ ಮಾತಿದೆ. ಅದರಂತೆ ಈಗ ತುಂಗಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತಿರುವಂತದ್ದು. ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ತುಂಗಾ ಮೂಲದಲ್ಲಿ ಹುಟ್ಟುವಂತಹ ತುಂಗೆ ಕಿಗ್ಗಾ ಮತ್ತೆ ಕೆರೆಕಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಇದು ಭರ್ತಿಯಾಗಿ ಹರಿತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಲೆನಾಡಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ನಿರಂತರ ವರುಣಾರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗಾ ನದಿ ತುಂಬಿ ಹರಿತಾ ಇದೆ. ಇದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದಿದೆ. ಅದರಲ್ಲೂ ಕೂಡ ಜೀವ ನದಿ, ಭದ್ರಾ ಮತ್ತು ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಳಾಗಿದೆ. ನನಗ ತುಂಗಾ ನದಿಯ ಸಮೀಪ ಇದ್ದೇನೆ. ಇದು ಶೃಂಗೇರಿ ಸಮೀಪ ಇರುವಂತಹ ತುಂಗಾ ನದಿ. ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು. ನೀರು ಹರಿದು ಈಗ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ. ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಾಂಬ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು. ಆದ್ರೆ ಈಗ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗ್ತಿರೋದ್ರಿಂದ ಈ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಇನ್ನೊಂದು ಈ ಭಾಗದಲ್ಲಿ ಭದ್ರಾ ವೀರಾವೇಶ್ವರಿಗೆ ಹರಿದ್ರೆ ತುಂಗಿ ಶಾಂತವಾಗಿ ಹರಿತಾಳೆ ಅನ್ನುವಂತ ಮಾತಿದೆ. ಅದರಂತೆ ಈಗ ತುಂಗಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತಿರುವಂತದ್ದು. ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ತುಂಗಾ ಮೂಲದಲ್ಲಿ ಹುಟ್ಟುವಂತಹ ತುಂಗೆ
ಕಿಗ್ಗಾ ಮತ್ತೆ ಕೆರೆಕಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಇದು ಭರ್ತಿಯಾಗಿ ಹರಿತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಲೆನಾಡಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ನಿರಂತರ ವರುಣಾರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗಾ ನದಿ ತುಂಬಿ ಹರಿತಾ ಇದೆ. ಇದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದಿದೆ. ಅದರಲ್ಲೂ ಕೂಡ ಜೀವ ನದಿ, ಭದ್ರಾ ಮತ್ತು ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಳಾಗಿದೆ. ನನಗ ತುಂಗಾ ನದಿಯ ಸಮೀಪ ಇದ್ದೇನೆ. ಇದು ಶೃಂಗೇರಿ ಸಮೀಪ ಇರುವಂತಹ ತುಂಗಾ ನದಿ. ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು. ನೀರು ಹರಿದು ಈಗ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ. ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಾಂಬ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು. ಆದ್ರೆ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗ್ತಿರೋದ್ರಿಂದ ಈ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಇನ್ನೊಂದು, ಈ ಭಾಗದಲ್ಲಿ ಭದ್ರಾ ವೀರಾವೇಶ್ವರಿಗೆ ಹರಿದ್ರೆ ತುಂಗಿ ಶಾಂತವಾಗಿ ಹರಿತಾಳೆ ಅನ್ನುವಂತ ಮಾತಿದೆ. ಅದರಂತೆ ಈಗ ತುಂಗಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತಿರುವಂತದ್ದು. ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ತುಂಗಾ ಮೂಲದಲ್ಲಿ ಹುಟ್ಟುವಂತಹ ತುಂಗೆ ಕಿಗ್ಗಾ ಮತ್ತೆ ಕೆರೆಕಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಇದು ಭರ್ತಿಯಾಗಿ ಹರಿತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಲೆನಾಡಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ನಿರಂತರ ವರುಣಾರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗಾ ನದಿ ತುಂಬಿ ಹರಿತಾ ಇದೆ. ಇದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದಿದೆ. ಅದರಲ್ಲೂ ಕೂಡ ಜೀವ ನದಿ, ಭದ್ರಾ ಮತ್ತು ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಳಾಗಿದೆ. ನನಗ ತುಂಗಾ ನದಿಯ ಸಮೀಪ ಇದ್ದೇನೆ. ಇದು ಶೃಂಗೇರಿ ಸಮೀಪ ಇರುವಂತಹ ತುಂಗಾ ನದಿ. ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು. ನೀರು ಹರಿದು ಈಗ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ. ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಾಂಬ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು. ಆದ್ರೆ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗ್ತಿರೋದ್ರಿಂದ ಈ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಇನ್ನೊಂದು, ಈ ಭಾಗದಲ್ಲಿ ಭದ್ರಾ ವೀರಾವೇಶ್ವರಿಗೆ ಹರಿದ್ರೆ ತುಂಗಿ ಶಾಂತವಾಗಿ ಹರಿತಾಳೆ ಅನ್ನುವಂತ ಮಾತಿದೆ. ಅದರಂತೆ ಈಗ ತುಂಗಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತಿರುವಂತದ್ದು. ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ತುಂಗಾ ಮೂಲದಲ್ಲಿ ಹುಟ್ಟುವಂತಹ ತುಂಗೆ ಕಿಗ್ಗಾ ಮತ್ತೆ ಕೆರೆಕಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಇದು ಭರ್ತಿಯಾಗಿ ಹರಿತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಲೆನಾಡಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ನಿರಂತರ ವರುಣಾರ್ಭಟಕ್ಕೆ ಶೃಂಗೇರಿಯಲ್ಲಿ ತುಂಗಾ ನದಿ ತುಂಬಿ ಹರಿತಾ ಇದೆ. ಇದ್ರ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರುಣ ಮುಂದುವರೆದಿದೆ. ಅದರಲ್ಲೂ ಕೂಡ ಜೀವ ನದಿ, ಭದ್ರಾ ಮತ್ತು ತುಂಗಾ ನದಿಗಳು ಕೂಡ ಹರಿವು ಕೂಡ ಹೆಚ್ಚಳಾಗಿದೆ. ನನಗ ತುಂಗಾ ನದಿಯ ಸಮೀಪ ಇದ್ದೇನೆ. ಇದು ಶೃಂಗೇರಿ ಸಮೀಪ ಇರುವಂತಹ ತುಂಗಾ ನದಿ. ಈಗಾಗಲೇ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಹೀಗಾಗಿ ಪಾರ್ಲರ್ ರಸ್ತೆ ಸೇರಿದಂತೆ ಕೆಲವೊಂದು ಮನೆಗಳ ಸಮೀಪ ಕೂಡ ನೀರು ಹರಿದಿರುವಂತದ್ದು. ನೀರು ಹರಿದು ಈಗ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಕೂಡ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಯಾವುದೇ ವಾಹನಗಳಿಗೂ ಕೂಡ ಓಡಾಡಲಿಕ್ಕೆ ಕೂಡ ಅವಕಾಶವನ್ನು ನೀಡುತ್ತಿಲ್ಲ. ಈ ರಸ್ತೆಯ ಮೂಲಕ ನೇರವಾಗಿ ಶೃಂಗೇರಿಯ ಶಾರದಾಂಬ ದೇವಸ್ಥಾನಕ್ಕೆ ಕೂಡ ಭಕ್ತರು ಮತ್ತೆ ಪ್ರವಾಸಿಗರು ಹೋಗ್ತಿದ್ರು. ಆದ್ರೆ ಸದ್ಯಕ್ಕೆ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗ್ತಿರೋದ್ರಿಂದ ಈ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಇನ್ನೊಂದು, ಈ ಭಾಗದಲ್ಲಿ ಭದ್ರಾ ವೀರಾವೇಶ್ವರಿಗೆ ಹರಿದ್ರೆ ತುಂಗಿ ಶಾಂತವಾಗಿ ಹರಿತಾಳೆ ಅನ್ನುವಂತ ಮಾತಿದೆ. ಅದರಂತೆ ಈಗ ತುಂಗಿ ಶಾಂತವಾಗಿ ಏನು ಈ ಭಾಗದಲ್ಲಿ ಹರಿತಿರುವಂತದ್ದು. ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ತುಂಗಾ ಮೂಲದಲ್ಲಿ ಹುಟ್ಟುವಂತಹ ತುಂಗೆ ಕಿಗ್ಗಾ ಮತ್ತೆ ಕೆರೆಕಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಈಗ ತುಂಗಾ ನದಿಯ ಹರಿವು ಕೂಡ ಹೆಚ್ಚಳಾಗಿದೆ. ಇದು ಭರ್ತಿಯಾಗಿ ಹರಿತಾ ಇರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.